ನಾವು ಕೊಯ್ದರೆ ಮಧ್ಯಾಹ್ನಕ್ಕಾಗುವಾಗ ಬಾಡಿ ಹೋಗ್ತದೆ. ಗಿಡದಲ್ಲಿ ಇದ್ದರೆ ಒಂದು 4 ಇಲ್ಲದ್ರೆ ಗುಲಾಬಿ ಗಿಡ ಕೂಡ ಮುಂಚೆ ನಮ್ಮ ಮನೆಯಲ್ಲಿ ಇತ್ತು. ಮತ್ತು ಈ ಮದುವೆ ಟೈಮಲ್ಲಿ ಶೀಟ್ ಹಾಕಿದಾಗ ಸುಮಾರು ಗಿಡ ಹೋದಾಗ ಹೇಗೆ ವಿಸ್ತಾರ ತರುಂಗನಿ ಅಂತ ತರುಂತ ಅಂತನದು ಕೇಳ ಸುಮಾರು ಸರ್ತಿ ಕೇಳ ರಾಯ್ ಕಿತ್ಯಾಸ 200 ರೂಪಾಯಿ 200 ಕೋಳಿ ಇಲ್ಲಿ ಉಂಟು ನೋಡಿ. ಇದು ಅಲ್ಲಿ 25 ಏಜ್ ಅಂದರೆ ಅವರು ಯಾವ ಕಾಲದವರು, ಅವರಿಗೆ ಈ ಫೋನಲ್ಲೆಲ್ಲ ವರ್ಕ್ ಮಾಡೋದು ಇಷ್ಟವೇ ಇರಲಿಲ್ಲ. ನಾನು ಅವರನ್ನು ಒಪ್ಪಿಸಲಿಕ್ಕೆ 3 ತಿಂಗಳು ಕಷ್ಟಪಟ್ಟಿದ್ದೆ. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ನೀವು ನನ್ನ ಚಾನಲನ್ನು ಮೊದಲ ಸಾರಿ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಇನ್ನೆಲ್ಲ ಗೊಬ್ಬರದ ಕೆಲಸ ಇತ್ತು, ಇವತ್ತು ಕೂಡ ಉಂಟು. ಆದರೆ ನಾನು ಒಂದು ಸ್ವಲ್ಪ ಬೇಗ ಬಂದೆ ಇವತ್ತು ವ್ಲಾಗ್ ಅಪ್ಲೋಡ್ ಮಾಡಿ. ವ್ಲಾಗ್ ಬೇಗ ಹೋದರೆ ನಾನು ಬೇಗ ಮನೆಗೆ ತಲುಪ್ತೇನೆ. ಹಾಗೆ ನಾನು ಬಂದು ಅಲ್ಲೆಲ್ಲ ಬಿಸಿ ಮಾಡಿ ಪಾತ್ರೆ ಎಲ್ಲ ತೊಳೆದಿಟ್ಟು ಎಲ್ಲ ನೋಡಬೇಕಾದ್ರೆ ಅಪ್ಪ ಇಲ್ಲ, ಅವರು ಬಜಾವಿಗೆ ಹೋಗಿದ್ದಾರೆ. ಈಗ ಅವರನ್ನು ನಾನು ಹುಡ್ಕೊಂಡು ಹೋಗ್ಬೇಕಷ್ಟೇ. ಅಂದರೆ ಅದು ಸೌಂಡ್ ಕೇಳ್ತದಲ್ಲ ಬಜಾವ್ ಮಾಡೋದು, ಅದನ್ನು ಹುಡ್ಕೊಂಡು ಎಲ್ಲಿದ್ದಾರೆ ಅಂತ ಹೋಗ್ಬೇಕಷ್ಟೇ. ನನಗೂ ಸಹ ಎಕ್ಸಾಕ್ಟಾಗಿ ಅವರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಈಗ ಹೋಗುವ ಬನ್ನಿ. ಈ ಗುಲಾಬಿ ನೋಡಿ, ಅರಳಿ ಇನ್ನೂ ಉದುರ್ಲಿಕ್ಕೆ ಆಗ್ತಾ ಬಂದಿದೆ. ಅಂದರೆ ನಂಗೆ ಗಿಡದಲ್ಲಿ ಇದ್ರೇ ಚಂದ. ನಾವು ಕೊಯ್ದರೆ ಮಧ್ಯಾಹ್ನಕ್ಕಾಗುವಾಗ ಬಾಡಿ ಹೋಗ್ತದೆ. ಗಿಡದಲ್ಲಿ ಇದ್ದರೆ ಒಂದು 4 ಇಲ್ಲದ್ರೆ 5 ದಿವಸ ಇರ್ತದಲ್ಲ, ಅದು ನೋಡಲಿಕ್ಕೆ ಒಂದು ಚಂದ. ನೀವೆಲ್ಲ ಹೇಗೆ ಥಿಂಕ್ ಮಾಡ್ತೀರಾ? ಗುಲಾಬಿಯನ್ನು ಕಿತ್ತು ಬಿಡ್ತೀರಾ ಇಲ್ಲ ಹಾಗೆ ಗಿಡದಲ್ಲಿ ಬಿಡ್ತೀರಾ ಅಂತ ಹೇಳಿ. ನನಗೆ ಗಿಡದಲ್ಲಿ ಇದ್ರೇ ಚಂದ ಅದು. ಈ ಗುಲಾಬಿ ಗಿಡ ಕೂಡ ಮುಂಚೆ ನಮ್ಮ ಮನೆಯಲ್ಲಿ ಇತ್ತು. ಮತ್ತು ಈ ಮದುವೆ ಟೈಮಲ್ಲಿ ಶೀಟ್ ಹಾಕಿದಾಗ ಸುಮಾರು ಗಿಡ ಹೋದಾಗ ಇದು ಕೂಡ ಸತ್ತು ಹೋಗಿತ್ತು. ಮತ್ತು ಪುನಃ ಅಚ್ಚೋಕ ತಗೊಂಡು ಬಂದು ಗಿಡ ಒಂದು ಕೊಟ್ಟು ನಾನು ನೆಟ್ಟು ಈಗ ಮತ್ತೆ ಗುಲಾಬಿ ಆಗ್ತಾ ಉಂಟು. ಇದರಲ್ಲಿ ಆದರೆ ಉಂಟಲ್ಲ ಜೊಂಗೆ ಜೊಂಗೆ ಆಗೋದು ಗುಲಾಬಿ ನೋಡಿ ಅಂತ. ಇದು ಆಗಿ ಮುಗ್ದಿದೆ. ಇವ ನೋಡಿ ರಿಂಗಿ, ಇಲ್ಲಿ ಬಾ, ಇಲ್ಲಿ ಕೂತ್ಕೊ, ನಿಂದೊಂದು ಫೋಟೋ ಶೂಟ್ ಮಾಡಬೇಕು ಹೀಗೆ. ರಿಂಗ್ಯೂ ಅಪ್ಪ ಎಲ್ಲಿ ಟಿಂಕು? ಹೈ ಹೈ ಚಿಂಗಿ ಶುಭನ, ಹೋಗುವ. ಅಪ್ಪ ಎಲ್ಲಿ ಗೊತ್ತುಂಟಾ ಅಪ್ಪ ಎಲ್ಲಿದ್ದಾರೆ ಅಂತ? ಪೂರ ಹೋಗಿದ್ದಾನೆ. ಟಿಂಕಿ ಮಾತ್ರ ಇದ್ದಾನೆ. ಹಾಗೆ ಟಿಂಕಿನ ನಾನು ಕರ್ಕೊಂಡು ಹೋಗುವುದು ಈಗ ಅಪ್ಪ ಎಲ್ಲಿದ್ದಾರೆ ಅಂತ. ನನಗೆ ಖುಷಿ ನೋಡಿ, ಒಂದು ಕುಣಿತಾನೆ. ಎಂತ ಹೋಗುವ ಈ ಬಜಾವ್ ಮಾಡಿ ಕೂತಿದ್ದಾರೆ ನೋಡಿ. ಕಟ್ಟಿಯೆಲ್ಲ ಇಟ್ಟಿದ್ದಾರೆ, ಇಲ್ಲಾಂದರೆ ನಾನು ಬಂದು ಅಟ್ಟೆ ಇಟ್ಟು ಕಟ್ಟೋದು. ಇವತ್ತು ಅವರೇ ಇಟ್ಟಿದ್ದಾರೆ, ಯಾಕಂದರೆ ನಾನು ಬರೋವಾಗ ಚೂರು ಲೇಟ್ ಆಯಿತು. ಅವ್ರು ಮುಂಚೆ ಬಂದಿದ್ದಾರೆ, ನೀರು ಬಿಡಲಿಕ್ಕಿರಲಿಲ್ಲ ಹಾಗೆ. ಟಿಂಕಿ ಕೂರ, ಎಲ್ಲಿದೆ ಕೂರ? ಬಜಾವ್ ನೋಡಿ ಇಷ್ಟು ಸ್ಟಾಕ್ ಆಗಿದೆ. ಇಲ್ಲಾಂದರೆ ಇನ್ನೂ ಇದ್ರ ಮೇಲೆ ತನಕ ಹೋಗ್ತದೆ, ಇಲ್ಲೆಲ್ಲ ಇರ್ತದೆ. ಇನ್ನೂ ಸ್ಟಾರ್ಟ್ ಆಗಬೇಕಷ್ಟೇ ಸ್ಟಾಕ್ ಮಾಡೋದು. ಗುಂಡಮ್ಮ ಅಲ್ಲಿ ಕೂತಿದ್ದಾಳೆ, ಅಪ್ಪ ಕಟ್ಟಿದ್ದಾರೆ ಅವಳನ್ನು. ಇವತ್ತು ಮಧ್ಯಾಹ್ನ ಸಾಂಬಾರಿಗೆ ಅಪ್ಪ ಮುಂಡಿ ತೆಗಿತಾ ಇದ್ದಾರೆ. ಮುಂಡಿ ಪೂರ್ತಿಯಾಗಿ ಒಳಗೆ ಹೋಗುವುದಿಲ್ಲ, ಸೈಡಾಗಿ ಬೆಳೆಯುವುದಲ್ಲ. ಇದು ಸಹ ಅರ್ಧ ತಿಂದಿದೆ ನೋಡಿ.
ಇದು ನಮ್ಮದು ಹಿಂದೆ ಮೊದಲು ಕೊಟ್ಟಿಗೆ ಇತ್ತು ನೋಡಿ, ಕಂಬದ್ದು. ಅದರದ್ದು ಕಂಬ ಎಲ್ಲ ಇತ್ತು. ಕಳೆದ ವರ್ಷ ಇದನ್ನು ಮೇಸ್ತ್ರಿ ಅವರು ಕಟ್ ಮಾಡಿ ಒಂದು ಕಡೆ ರಾಶಿ ಇಟ್ಟಿದ್ರು. ಅದನ್ನೆಲ್ಲ ತಂದು ಇಲ್ಲಿ ರಾಶಿ ಹಾಕಿದ್ದು. ಇಲ್ಲಿ ರಾಶಿ ಹಾಕಿ ಇನ್ನು ಅದೊಂದು ಹೂಳುವ ಮಿಷಿನ್ ಬರ್ತದಂತೆ, ಅದರಲ್ಲಿ ಹೂಳಿಸೋದು, ಅಂದರೆ ಸಪ್ರೇಟ್ ಚಿಕ್ಕ ಚಿಕ್ಕ ಪೀಸ್ ಮಾಡ್ತದೆ ಅಂತ ಹೇಳಿ ಇಲ್ಲಿ ಇಟ್ಟಿದ್ದಾರೆ. ಯಾಕಂದರೆ ಇಲ್ಲಿಂದ ಬರಲಿಕ್ಕೆ ಈಸಿ ಆಗ್ತದೆ, ಅದು ಗಾಡಿ ಇಲ್ಲಿ ನಿಲ್ಲಿಸಿ ಮಿಷಿನಿಂದ ಇಲ್ಲಿ ಕಟ್ ಮಾಡಿಸ್ಬೋದು ಅಂತ. ಇದು ಆಯ್ತಪ್ಪಂದು ನೋಡಿ ಮುಂಡಿ. ಇವತ್ತು ಮುಂಡಿದು ಸಾಂಬಾರು. ಮನೆಯಲ್ಲಿ ತರಕಾರಿ ಅಂತ ಇಲ್ಲ ಅಂತೇಳಿದರೆ ಮುಂಡಿ ತೆಗೆದು ಕೊಡ್ತಾರೆ, ಇಲ್ಲಾಂದರೆ ಸುವರ್ಣಗೆಡ್ಡೆ ಹಾಗೆ ಎಂತಾದರೂ ಒಂದರಲ್ಲಿ ಪದಾರ್ಥ ಮಾಡಿ ದಿನ ಮುಗಿಸೋದು. ಅಂದರೆ ತರಕಾರಿಗೆ ಡಿಪೆಂಡ್ ಆಗು ಅಂತ ಹೇಳಿದರೆ ನಾವೊಂದು ಈರುಳ್ಳಿ ಮತ್ತು ಕಾಯಿ ಮೆಣಸು ಮತ್ತು ರೇರ್ ಟೊಮೆಟೊ ತರೋದು. ಅಂದರೆ ಟೊಮೆಟೊದಿಂದ ಕಿಡ್ನಿ ಸ್ಟೋನು ಅಪ್ಪನಿಗೆ ಮುಂಚೆ ಆಗಿತ್ತು, ಹಾಗಾಗಿ ಟೊಮೆಟೊ ರೇರು. ಕ್ಯೂಲು ಜೂಲಾ ಜೂಲಾ ಕೊಡೆ ಹೇಗೆ ವಿಸ್ತಾರ ತರುಂಗಣಿ ಅಂತ ತರುವಂತನ್ನದು ಎಲ್ಲ ಸುಮಾರು ಸರ್ತಿ ರಾಯ್ ಕಿತ್ಯಾಸ 200 ರೂಪಾಯಿ 200 ಚಾಜಿಗಾಜ ವಿಷಯದಲ್ಲಿ. ಹಾಂ, ಅದು ಕೊಡೆ ನಾನು ತಗೊಂಡ ಮೇಲಿಂದ ಯೂಸೇ ಮಾಡಲಿಲ್ಲ. ಅಪ್ಪ ಬೈಯುದ್ದಂಗೆ, ಯಾಕಂದ್ರೆ ನಾನು ಸ್ಕೂಟಿಲಿ ಹೋಗೋ ರೈನ್ ಕೋಟ್ ಇಟ್ಕೊಂಡು ಹೋಗೋಳಿಗೆ ಕೊಡೆ ಯಾಕೆ ಅಂತ ಅತ್ತ ಕಸೆ ಬಗ್ಗೆ ಜನ ಗೊಬ್ಬರ ತುಂಬಿಸ್ತಾ ಇದ್ದಾರೆ ಅಪ್ಪ. ಆಯಿತು, ಆಲ್ಮೋಸ್ಟ್ ಇನ್ನು ಅಲ್ಲಿಂದು ಆದರೆ ಆಯಿತು ಇಷ್ಟು. ನಾನು ದನಗಳ ಹತ್ರ ಹೋಗ್ತಾ ಇದ್ದೇನೆ. ಏನಂದರೆ ದನಗಳಿಗೆ ಇವಾಗ ತಿನ್ನಲಿಕ್ಕೆಲ್ಲ ಸುಮಾರು ಸಿಗೋದಿಲ್ಲ, ಮಳೆ ಎಲ್ಲ ಇಲ್ಲಲ್ಲ, ಹಾಗೆ ಎಲ್ಲ ಸಹ ಒಣಗ್ತಾ ಬಂದಿದೆ. ಇರೋದ್ರಲ್ಲಿ ಅಲ್ಲಲ್ಲಿ ಚೂರು ಹುಲ್ಲಿರುವಲ್ಲಿ ಕಟ್ಟುದು. ಅದು ಸಹ ಈಗ ವರ್ಕರ್ಸ್ ಇರುವಾಗ ನನಗೆ ತುಂಬ ದೂರ ಕರ್ಕೊಂಡೋಗಿ ಕಟ್ಟಲಿಕ್ಕೆ ಆಗೋದಿಲ್ಲ. ಮನೆ ಹತ್ತಿರ ಎಲ್ಲೆಲ್ಲಿ ಉಂಟು ಅಲ್ಲಲ್ಲಿ ಕಟ್ಟುದು. ಬಿಟ್ಟರೆ ಉಂಟಲ್ಲ ಅವರು ಹೋಗ್ತಾರೆ, ನನಗೆ ಹುಡುಕಿ ಸಾಕಾಗ್ತದೆ, ಅದಕ್ಕೋಸ್ಕರ ಕಟ್ಟುದು. ಇವತ್ತು ಮಂಗೋನೊಬ್ಳನ್ನು ಕಟ್ಟಿದ್ದು, ಪುಟ್ಟಕ್ಕನನ್ನು ಬಿಟ್ಟದವಳು. ಈ ಕಾಲು ಸ್ವಲ್ಪ ಹಿಂದೆಗಡೆ ನೋವು, ಅದಕ್ಕೆ ಅವಳು ಇಲ್ಲೇ ಇದ್ದಾಳೆ ಆಗದಿಂದ ಪಾಪು. ಅಮ್ಮಂಗೂ ಹತ್ತವೆ. ಇವಳು ನೋಡಿ ಇಲ್ಲಿದ್ದಾಳೆ ನನ್ನ ಗುಂಡಮ್ಮ. ಇವಳಾದರೆ ಉಂಟಲ್ಲ, ಪುಟ್ಟಕ್ಕನನ್ನು ಕಟ್ಟಿದರೆ ಸೀದಾ ಬಿಟ್ಟು ಎಲ್ಲೆಲ್ಲಿ ಹೋಗ್ತಾಳೆ. ಆದರೆ ಅವಳು ಇವತ್ತು ಎಲ್ಲಿಗೆ ಸಹ ಹೋಗಲಿಲ್ಲ ಮಾತ್ರ. ಕಾಲು ನೋವು ಅಂತ ಹೇಳಿ ಅಥವಾ ಇವಳು ಒಬ್ಬಳಾಗ್ತಾಳೆ ಅಂತೇಳಿ ಅಂದರೆ ಗೊತ್ತಿಲ್ಲ. ಇಲ್ಲೆಲ್ಲ ಇರೋದೆಲ್ಲ ಮೇಯ್ತಿದ್ದಾರೆ. ಅದಕ್ಕೆ ಬಂದೆ. ಇಲ್ಲಿ ನೋಡಿ ನೀರು ನಿಲ್ತದಲ್ಲ, ಇದನ್ನು ಬಿಡಿಸ್ಲಿಕ್ಕೆ ಹೇಳಿದರು. ಅಡಿಕೆ ಬಂದು ನಿಂತಿರ್ತದೆ ಮತ್ತು ನೀರು ಸ್ಟಾಕ್ ಆಗ್ತದೆ ಅಂತ ಹೇಳಿ ಅಪ್ಪ ಹೇಳಿದರು. ಒಮ್ಮೆ ಹೋಗಿ ಬಾ ತೋಟಕ್ಕೆ ಅಂತ. ನೀರು ಸ್ಟಾಕ್ ಆಗಿದೆ. ನಿನ್ನೆ ತೆಗೆದಿದ್ದೇನೆ, ಹಳೆ ಕಟ್ ಮಾಡಿ ತಗೊಂಡು ಹೋಗುವಾಗ. ಇದು ಮತ್ತೆ ತೆಗಿಬೇಕಷ್ಟೆ. ಆವಾಗ ಎಷ್ಟು ನೀರಿತ್ತು, ಇವಾಗ ಎಷ್ಟು ತಗ್ಗಿತ್ತು ನೋಡಿ. ಅದು ಸ್ಟಾಕ್ ಆದರೆ ನೀರು ಸ್ಟಾಕ್ ಆಗ್ತಾ ಮೇಲೆ ಬರ್ತದೆ, ಮತ್ತು ತುಂಬುತ್ತದೆ ನೀರು. ಕಸ ಅಂದರೆ ಹೀಗೆ ಒಣಗಿದ ತಾರಗೆಲೆ ಎಲ್ಲ ಅಲ್ಲಿ ನಿಂತಿರ್ತಲ್ಲ, ಅದನ್ನೆಲ್ಲ ರಿಮೂವ್ ಮಾಡಿದಾಗೆ ನೀರು ಪಾಸ್ ಆಗ್ತದೆ. ಹಾಗೆ 2 ದಿವಸಕ್ಕೊಮ್ಮೆ ಅದನ್ನು ಮಾಡಬೇಕು. ಗೊಬ್ಬರ ಹೀಗೆ ಹಾಕೋದು. ಹೀಗೆ ಹಾಕಿ ಇದನ್ನು ಇವಾಗ ಎಲ್ಲರೂ ತಂದು ಹಾಕ್ತಿದ್ದಾರೆ. ನಾಳೆ ಇದನ್ನು ಬಿಡಿಸೋದು. ಅಂದರೆ ಸುತ್ತಕ್ಕೆ ಇಟ್ಟಾದಮೇಲೆ ನೀರು ಬಿಟ್ಟಾಗ ಇದರದ್ದು ಸಗಣಿದ ಅಂಶ ಎಲ್ಲ ಬೇರೆ ಎಳ್ಕೊಂಡು ಗಿಡ ಒಳ್ಳೆಯದಾಗ್ತದೆ ಅಂತ ನೋಡಿ ಹೀಗೆ ಹಾಕ್ತಾ ಇದ್ದಾರೆ. 2 ಡೇಸಿಂದ ವರ್ಕ್, ಅಂದರೆ ನಿನ್ನೆಯಿಂದ ಇವತ್ತಿಗೆ ಹಟ್ಟಿದ ಗೊಬ್ಬರ ಖಾಲಿ ಆಗ್ಬೋದು. ಗೊಬ್ಬರದ ಗುಂಡಿಯಲ್ಲಿ ಉಂಟು, ಅದು ನಾಳೆ ಇರ್ಬೋದು, ಇಲ್ಲ ಇವತ್ತು ಮುಗಿಬೋದು ನೋಡುವ. ನೋಡಿ ಇಲ್ಲೆಲ್ಲ ಹಾಕಿದ್ದಾರೆ. ಫೈನಲಿ ಮುಗೀತು. ಇನ್ನೊಂದು ಬಟ್ಟೆ ಇರ್ಬೋದು. ಇದೆಲ್ಲ ನೋಡಿ ಸ್ಲ್ಯಾಪ್ನೆಲ್ಲ ನಮ್ಮದು ಕೆಳಗೆ. ಫ್ಯೂಚರಲ್ಲಿ ಮ್ಯಾಟ್ ಹಾಕಿಸ್ಬೋದು, ಆದರೆ ನನ್ನ ಅಪ್ಪನಿಗೆ ಮ್ಯಾಟ್ ಇಷ್ಟ ಇಲ್ಲ, ಗೊಬ್ಬರವೇ ಬೇಕಂತೆ ತೋಟಕ್ಕೆ. ಹಾಗೆ ಗೊಬ್ಬರವೇ ಕಂಟಿನ್ಯೂ ಮಾಡ್ತೇವೆ, ಎಷ್ಟು ಸಮಯ ಆಗ್ತದೆ ಅಷ್ಟು ಸಮಯ. ಮತ್ತು ಮ್ಯಾಟೇ ಹಾಕಿಸೋದು, ಯಾಕಂದರೆ ಹೆಲ್ತ್ ಇಶ್ಯೂಸ್ ಎಲ್ಲ ಇರುವಾಗ ಆಗೋದಿಲ್ಲ. ಸೊಪ್ಪು ಡೈಲಿ ತರೋದು, ಡೈಲಿ ಮಾಡೋದು, ಮತ್ತು ಗೊಬ್ಬರ ತೆಗಿಲಿಕ್ಕೆ ಸಹ ಜನ ಸಿಗೋದಿಲ್ಲ. ಈಗ ಸಹ ನೋಡಿ ಒಬ್ಬರಿಗೆ ಹೇಳಿ ಅವರು ಬರದೆ ಅಪ್ಪನೇ ಗೊಬ್ಬರ ತೆಗೆದದ್ದು. ಅದು ಕಷ್ಟ ಆಗೋದು ಕೃಷಿಯಲ್ಲಿ. ನಮ್ಮ
ಮನೆ ಎದುರು ಒಂದು ರಾಮ್ಫಲದ ಗಿಡ ಉಂಟು, ಅದು ಹಣ್ಣಾಗುವಾಗ ಪಿಂಕ್ ಆಗೋದು. ಸೊ ಇನ್ನೊಂದು ಆಗಿದೆ ಅಂತ ನೋಡಲಿಕ್ಕೆ ಬಂದಿದ್ದೆ. ಇನ್ನೊಂದು ಇಲ್ಲಿ ನಮ್ಮ ಟ್ಯಾಂಕಿ ಹತ್ರ ಒಂದು ಗಿಡ ಉಂಟು, ಮೊನ್ನೊಮ್ಮೆ ನೋಡಿದ್ದಾಗ ಎರಡಿತ್ತು, ಇವಾಗ ಒಂದು ಸ್ವಲ್ಪ ಜಾಸ್ತಿ ಆಗಿದೆ. ನಿಮಗೆ ತೋರಿಸ್ತೇನೆ, ಅದು ಗ್ರೀನ್ ಕಲರು. ಹಾಗೆ ನಮ್ಮ ಮನೆಯಲ್ಲಿ 2 ಟೈಪ್ ಇದು ರಾಮ್ಫಲ ಆಗ್ತದೆ, ಒಂದು ಪಿಂಕ್ ಇನ್ನೊಂದು ಗ್ರೀನ್. ಈ ಕೋಳಿ ಇಲ್ಲಿ ಉಂಟು ನೋಡಿ, ಇದು ಅಲ್ಲಿ ಒಂದು 2 ಉಂಟು, ಮತ್ತು ಈ ಕೋಳಿ ಇಲ್ಲಿ ಉಂಟು. ಇದಾದರೆ ಅದರಷ್ಟು ತುಂಬ ಅಂದರೆ ದೊಡ್ಡದಾಗೋದಿಲ್ಲ, ಚಿಕ್ಕ ಸೈಜು ಇಲ್ಲಿ ಉಂಟು. ಮತ್ತು ಅಲ್ಲೆಲ್ಲ ಉಂಟು, ಮೇಲ್ಗಡೆ ಎಲ್ಲ ಉಂಟು. ಇದು ಸ್ವಲ್ಪ ಲೇಟ್ ಹಣ್ಣಾಗುವಾಗ ಸುಮಾರು ಸಮಯ ಕಳೀತದೆ, 2 ತಿಂಗಳು ಬೇಕಂತ ಇನ್ನೂ ಸಹ ಉಂಟು ಈ ವರ್ಷ ಇದರಲ್ಲಿ. ದಿನ ಮೇಲಿಂದ ನಾನು ವ್ಲಾಗ್ ಮಾಡಲಿಲ್ಲ, ಯಾಕಂದರೆ ನನಗೆ ಸ್ವಲ್ಪ ನಿದ್ದೆಯಾಗಿ ಹೇಳುವಾಗ ಲೇಟ್ ಆಯಿತು. ಮತ್ತು ದನಗಳನ್ನು ಕರ್ಕೊಂಡು ಅವರನ್ನು ಹೊಳೆ ಕರ್ಕೊಂಡೋಗಿ ನೀರೆಲ್ಲ ಕುಡಿಸಿ ಅವ್ರ ಮನೆಗೆ ಬಂದು ನಾನು ಹುಲ್ಲು ಮಾಡಿ ಬಂದು ನಾನು ಚಾಯ ಕುಡಿದು ಅವರಿಗೆಲ್ಲ ಚಾಯ ಎಲ್ಲ ಮಾಡಿ ಕೊಟ್ಟು ಈಗ 4:15 ಆಯಿತು. ಇನ್ನು ಹಾಲು ಕರೆದು ಕೊಂಡೋಗಬೇಕು. ಏನಂದರೆ ನಂದು ಓಲ್ಡು ಟ್ರೈಪಾಡ್ ಇತ್ತಾಯ್ತು, ಅದು ಈಸಿ ಆಗ್ತಿತ್ತು ನನಗೆ ಇಟ್ಟು ಅದನ್ನು ವೀಡಿಯೋಗೆ ಸೆಟ್ ಮಾಡಲಿಕ್ಕೆ. ಈಗ ಇನ್ನೊಂದು ಉಂಟು ಟ್ರೈಪಾಡ್, ಅದು ಸ್ವಲ್ಪ ಕಷ್ಟ ಆಗ್ತದೆ, ಹಾಗಾಗಿ ನಾನು ವರ್ಕ್ ಮಾಡೋದೆಲ್ಲ ಸಹ ವೀಡಿಯೋಗೆ ಹಾಕಲಿಕ್ಕೆ ಆಗೋದಿಲ್ಲ. ಮತ್ತು ನಾನು ಮಾಡೋ ಎಲ್ಲ ವರ್ಕ್ ಕೂಡ ವೀಡಿಯೋದಲ್ಲಿ ಬರೋದಿಲ್ಲ, ಬಿಕಾಸ್ ಅದೇ ಟ್ರೈಪಾಡ್ ಇದು ಪ್ರಾಬ್ಲಮ್ಮು. ಟ್ರೈಪಾಡ್ ಅಂದರೆ ಅದನ್ನು ಸೆಟ್ ಮಾಡಬೇಕು, ಅದು ಮುಂಚೆ ಅಪ್ಪ ಒಂದು ಮಾಡಿ ಕೊಟ್ಟಿದ್ರು ಮಣೆದು, ಅದರಲ್ಲಿ ಈಸಿ ಆಗ್ತಿತ್ತು, ನಂಗೆ ಬೇಕಾದಲ್ಲಿ ಇಟ್ಟು ವೀಡಿಯೋ ಆನ್ ಮಾಡಿಟ್ಟು ಕಟ್ ಎಡಿಟಿಂಗ್ ಮಾಡಲಿಕ್ಕೆ ಆಗ್ತಿತ್ತು. ಇವಾಗ ಅದು ಸ್ವಲ್ಪ ಕಷ್ಟ, ಅದನ್ನು 3 ಕಡೆ 3 ಅದು ಇರ್ತದಲ್ಲ, ಅದನ್ನು ಸೆಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅದಕ್ಕೆ ಅದನ್ನು ಯೂಸ್ ಮಾಡ್ತಿಲ್ಲ ನಾನು, ಬೇಕಾದಲ್ಲಿ ಯೂಸ್ ಮಾಡ್ತೇನೆ, ಮತ್ತು ಕಡಿಮೆ ರೇರು. ಅಪ್ಪ ನೋಡಿ ಗೊಬ್ಬರದ್ದು ಗುಂಡಿದು ಗೊಬ್ಬರ ಖಾಲಿ ಮಾಡ್ತಿದ್ದಾರೆ. ಒಂದು 1/4 ಭಾಗ ಆಯಿತು, ಎಷ್ಟು ತೆಗೆದು ಇನ್ನೂ ಇಷ್ಟು ಉಂಟು. ಬಹುಶಃ ನಾಳೆಗೆ ಇದೇ ವರ್ಕ್ ಅನ್ನಿಸ್ತದೆ, ಗೊಬ್ಬರದ್ದು 3 ದಿವಸ ವರ್ಕ್ ಆಗ್ತದೆ. ಹಟ್ಟಿದ್ದು ಖಾಲಿ ಆದಾಗೆ ಇದಕ್ಕೆ ಬಂದಿದ್ದಾರೆ. ಮೊನ್ನೆ ಕಮೆಂಟಲ್ಲಿ ಇತ್ತು, ನಿಮ್ಮ ಅಪ್ಪ ನಿಮಗೆ ತುಂಬ ಸಪೋರ್ಟ್ ಮಾಡ್ತಾರೆ ವ್ಲಾಗ್ ಮಾಡಲಿಕ್ಕೆ ಅಂತ. ಸ್ಟಾರ್ಟಿಂಗ್ ನನಗೆ ಅವರನ್ನು ಒಪ್ಪಿಸಲಿಕ್ಕೆ ಎಷ್ಟು ಕಷ್ಟ ಆಗಿತ್ತು ಅಂತ ಹೇಳಿದರೆ, ಅಂದರೆ ನಮ್ಮದರಲ್ಲಿ ಹಾಗೆ ಫೋನ್ ಯೂಸ್ ಮಾಡಿ ಹೀಗೆ ವೀಡಿಯೋ ಮಾಡಿ ಹಾಕೋದು ಅದೆಲ್ಲ ಇಷ್ಟ ಆಗೋದಿಲ್ಲ. ಅದು ಸಹ ಅವರಿಗೆ 75 ಏಜ್, ಅಂದರೆ ಅವರು ಯಾವ ಕಾಲದವರು, ಅವರಿಗೆ ಈ ಫೋನಲ್ಲೆಲ್ಲ ವರ್ಕ್ ಮಾಡೋದು ಇಷ್ಟವೇ ಇರಲಿಲ್ಲ. ನಾನು ಅವರನ್ನು ಒಪ್ಪಿಸಲಿಕ್ಕೆ 3 ತಿಂಗಳು ಕಷ್ಟಪಟ್ಟಿದ್ದೇನೆ. ಅಪ್ಪ ಹೀಗೆ ಆಗ್ತದೆ ಹಾಗಾಗ್ತದೆ, ಮತ್ತು ಡೈಲಿ ತಂದು ಒಬ್ಬೊಬ್ಬರ ವ್ಲಾಗನ್ನು ತೋರಿಸೋದು. ಅಂದರೆ ಇಲ್ಲಿ ಯಾವಾಗ ನೆಟ್ವರ್ಕ್ ಇರಲಿಲ್ಲ, ನಾನು ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಬಂದು ಯೂಟ್ಯೂಬಲ್ಲಿ ಡೌನ್ಲೋಡ್ ಮಾಡಲಿಕ್ಕೆ ಆಗ್ತದಲ್ಲ, ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಬಂದು ಡೈಲಿ ತೋರಿಸಿ ಅಭ್ಯಾಸ ಮಾಡಿಸಿದ್ದೆ. ಅವ್ರು ಹೀಗೆ ಮಾಡ್ತಾರಪ್ಪ, ಅವತ್ತು ನಾಯಿ ನೋಡಿ ಹೀಗೆ ಉಂಟು, ಅವರ ಅಮ್ಮ ಹೀಗಿದ್ದಾರೆ ನೋಡಿ, ಅವ್ರು ಈ ಥರ ಅಡುಗೆ ಮಾಡ್ತಾರೆ, ಪ್ರತಿಯೊಂದು ತೋರಿಸ್ತಾ ಇದ್ದೆ ವೀಡಿಯೋ ಮಾಡ್ಕೊಂಡು ಬಂದು ಡೌನ್ಲೋಡ್ ಮಾಡ್ಕೊಂಡು ಬಂದು. ಹಾಗೆ ಅವರು ಕ್ರಮೇಣ ಅದಕ್ಕೆ ಅಭ್ಯಾಸ ಆಗಿ ನನಗೆ ಹೀಗೆ ಸಪೋರ್ಟ್ ಮಾಡೋದು. ಇಲ್ಲಾಂದರೆ ನನ್ನ ಅಪ್ಪ ಉಂಟಲ್ಲ, ಫೋನು ಯೂಸ್ ಮಾಡಿದ್ದೇ ಬೈತಾಯಿದ್ರು ಮುಂಚೆ, ಎಷ್ಟು ಫೋನು ನೋಡ್ತೀವಿ ಅಂತ ಹೇಳಿ ಬೈತಿದ್ರು ಮುಂಚೆ. ಇವಾಗ ಅವರಿಗೆ ಸಹ ಅಭ್ಯಾಸ ಆಗಿದೆ. ಹಾಗೆ ನಂದು ಇಲ್ಲಾಂದರೆ ನನ್ನ ಅಪ್ಪ ಡೆಫಿನೆಟ್ಲಿ ಒಪ್ಪೋದಿಲ್ಲ ಅಂಥ ವಿಷಯಕ್ಕೆಲ್ಲ.